ನೋಡಿ ಬೆಳಗ್ಗೆನೆ ಬೆಂಗಳೂರಲ್ಲಿ ಯಾವ ಥರ ಇದೆ ಟ್ರಾಫಿಕ್ಕು. ಇವಾಗ ಬರೀ ಇವಾಗ ಜಸ್ಟ್ 6 ಗಂಟೆ ಆದರೆ ಆಗ್ತಾ ಇದೆ, ಆದರೆ ನೋಡಿ ಎಷ್ಟು ಜನ ಓಡಾಡ್ತಾ ಇದ್ದಾರೋ. ಜೀವನ ಕಟ್ಕೋಬೇಕಲ್ವಾ ಬೆಂಗಳೂರಲ್ಲಿ, ಸೊ ಅದಕ್ಕೋಸ್ಕರ ಓಡಾಡ್ತಾನೆ ಇರ್ತಾರೆ. ಬೆಳಗ್ಗೆ ಎದ್ದು ಅವ್ರ ಕೆಲಸಗಳಿಗಾದರೆ ಹೋಗ್ತಾ ಇರ್ತಾರೆ. ನೋಡಿ ನಾಯಿನ ಯಾವ ಥರ ಕರ್ಕೊಂಡು ಹೋಗ್ತಾರೋ ಬೆಳಗ್ಗೆನೆ. ಅದಕ್ಕೂ ವಾಕಿಂಗ್ ಬೇಕಲ್ವಾ. BMTC ಬಸ್ಸುಗಳವರು ಡ್ರೈವರ್ಸ್ ಎಷ್ಟು ಕಷ್ಟ ಬೀಳ್ತಾರಲ್ವಾ, ಮನೆ ಎಲ್ಲ ಬಿಟ್ಟು ನಮಗೋಸ್ಕರ ಎಷ್ಟು ಕಷ್ಟ ಬಿದ್ದು ಬರ್ತಾರಲ್ವಾ. ಸೊ ಅವ್ರಿಗೆ ರೆಸ್ಪೆಕ್ಟ್ ಕೊಡಿ, BMTC ಡ್ರೈವರ್ಸ್ಗೆ ಮತ್ತು ಕಂಡಕ್ಟರ್ಸ್ಗೆ. ಅವರೇನೋ ಬೈತಾ ಇರ್ತಾರೆ ಪ್ರತಿದಿನ, ಅಂದರೆ ಟಿಕೆಟ್ಸ್ ತಗೊಳ್ಳಿ ಅದು ಇದು ಅಂತ. ಅವ್ರ ಹತ್ರ ಚೆನ್ನಾಗಿ ನಡ್ಕೊಳ್ಳಿ, ಚೆನ್ನಾಗಿ ಅವ್ರ ಹತ್ರ ಮಾತಾಡಿ. ನೋಡಿ ಆಟೋಸ್ ಕೂಡ ಬೆಳಗ್ಗೆನೆ ಎಷ್ಟು ಚೆನ್ನಾಗಿ ಇದು ಮಾಡ್ಕೊಂಡು ಓಡಿಸ್ಕೊಂಡು ಹೋಗ್ತಾರೋ. ಅವ್ರಿಗೂ ಜೀವನ ನಡೆಸ್ಬೇಕಲ್ವಾ ಆಟೋದವರು. ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾರೋ. ಜಾಲಿ ರೋಡ್ ಪೂರ್ತಿ ಖಾಲಿ. ಮತ್ತು ಆಟೋದವ್ರಿಗೂ ಒಳ್ಳೆ ರೆಸ್ಪೆಕ್ಟ್ ಕೊಡಿ. ಗೈಸ್, ನಾನು ಎಲ್ಲಿದ್ದೀನೋ ಗೊತ್ತಾಯ್ತಾ ನಿಮಗೆ? ಅವಾಗಿಂದ ಜಾಲಿ ಎಲ್ಲ ಖಾಲಿ ಅಂತ ಹೇಳ್ತಾ ಇದ್ನಲ್ವಾ. ಇಲ್ಲಿ ನೋಡಿ, ಇಲ್ಲಿ ಯಾವ ರೋಡು ಖಾಲಿ ಇಲ್ಲ. ಇವಾಗ ಇಲ್ಲಿಂದ ಸ್ಟಾರ್ಟ್ ಆಯಿತು. ಇವಾಗ ಬಂದ್ಬಿಟ್ಟು ನಾನು ಯಶವಂತಪುರದಲ್ಲಿ ಆದರೆ ಇದ್ದೀನಿ. ನೀವು ನೋಡ್ಬೋದು ಎಷ್ಟೊಂದು ಟ್ರಾಫಿಕ್ ಇದೆ ನೋಡಿ. ಎಲ್ಲಿಲ್ದಿರೋ ಟ್ರಾಫಿಕ್ಕು ಇಲ್ಲಿರುತ್ತೆ ಯಶವಂತಪುರದಲ್ಲಿ. ಅದು ಯಾಕೆ ಅಂತ ಗೊತ್ತಿಲ್ಲ. ಯಾವುದಾದ್ರೂ ಪ್ಲೇಸ್ಗಳಿಗೆ ಹೋದರೆ ಒಂದು ನೆನಪುಗಳಾದರೆ ಅದೇ ಥರ ಹೊಡಿತಾ ಇರ್ತವೆ. ಸೊ ಆ ಮನುಷ್ಯ ಇಲ್ದಿರ ಇರ್ಬೋದು ನಮ್ಮ ಹತ್ರ, ಬಟ್ ಆ ನೆನಪುಗಳು ಮಾತ್ರ ಅದೇ ಥರ ಒಂದು ಸಾಯಿಸ್ತಾ ಇರ್ತವೆ. Lighten up, take me on your magic river. ನಮಸ್ಕಾರ ಎಲ್ಲ ಕನ್ನಡ ಜನತೆಗೆ. ಇವತ್ತು ನಾನು ಬಂದುಬಿಟ್ಟು ರಾಮನಗರದಲ್ಲಿರುವಂತಹ ಒಂದು ಏಷ್ಯಾದಲ್ಲೇ ಅತಿ ದೊಡ್ಡ ಒಂದು ಸಿಲ್ಕ್ ಮಾರ್ಕೆಟ್ಗಾದರೆ ಬಂದಿದ್ದೀನಿ. ಸೊ ಇದು ಬಂದುಬಿಟ್ಟು ಇಡೀ ನಮ್ಮ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡದಾಗಿರುವಂತಹ ಒಂದು ಸಿಲ್ಕ್ ಮಾರ್ಕೆಟು. ಏಷ್ಯಾಸ್ ನಂಬರ್ 1 ಸಿಲ್ಕ್ ಮಾರ್ಕೆಟ್ಗೆ ಸ್ವಾಗತ ಸುಸ್ವಾಗತ. ನಿಮಗೆ ಎಂಟ್ರೆನ್ಸಲ್ಲಿ ಹೋಗಿದ ತಕ್ಷಣ ನಿಮ್ಗೆ ಈ ಥರ ಕಾಣಿಸುತ್ತೆ ನೋಡಿ. ನಿಮ್ಗೆ ಒಳಗಡೆ ಹೋಗಿದ ತಕ್ಷಣ ಈ ಥರ ಆದರೆ ನಿಮ್ಗೆ ಕಾಣಿಸುತ್ತೆ ಮಾರ್ಕೆಟು. ಒಂದು ರಾ ಮೆಟೀರಿಯಲ್ ಇದು ಸಿಲ್ಕ್ ನೋಡಿ, ಈ ಥರ ಬರುತ್ತೆ ನೋಡಿ. ಯಾವ ಥರ ಒಂದು ಜನಗಳು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ವಾತಾವರಣ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದೊಂದು ರಾ ಮೆಟೀರಿಯಲ್ಸ್ ಇವೆಲ್ಲ ನೀವು ನೋಡ್ತಾ ಇರುವಂತಹ ಸಿಲ್ಕು ನೋಡಿ. ಎಲ್ಲ ಒಂದು ಬೆಲೆಗಳನ್ನಾದರೆ ಹಾಕಿದ್ದಾರೆ ಇದ್ರ ಮೇಲೆ ನೋಡ್ಬೋದು ನೀವು. ಒಂದೊಂದು ಕೌಂಟರ್ಗೆ ಒಂದೊಂದು ನಂಬರ್ಸ್ ಥರ ಈ ಥರ ಕೊಟ್ಟಿರ್ತಾರೆ. ಪ್ರತಿಯೊಂದು ಕೌಂಟರ್ಸ್ದು ಈ ಥರ ನೋಡಿ ಚೇಂಜ್ ಆಗ್ತಾನೆ ಇರುತ್ತೆ ನಂಬರು. ಮತ್ತು ಅದು ಕೂಡ ನೋಡಿ ಅಲ್ಲಿ ಮೇಲೆ ಹಾಕಿದ್ದಾರೆ ಬಿಡ್ ಸ್ಲಿಪ್ ಅಂತ ಹೇಳ್ಬಿಟ್ಟು. ಸೊ ಆ ಥರ ಸ್ಲಿಪ್ಸನ್ನೆಲ್ಲ ಹಾಕಿರ್ತಾರೆ ಒಳಗಡೆ. ಸರ್ ಹಾಯ್ ಸರ್, ಬನ್ನಿ ಸರ್. ನಿಮ್ಮ ಹೆಸರು? ಕೆ ತಿಪ್ಪೇಸ್ವಾಮಿ ಸರ್. ಯಾವ ಕಡೆ ಅವ್ರು ನೀವು? ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ ಸರ್. ಇಲ್ಲಿಗೆ ಏನಕ್ಕೆ ಬಂದಿದ್ದೀರಾ? ರೇಷ್ಮೆ ಮಾರಾಟಕ್ಕೆ ಸರ್. ಮತ್ತೆ ಯಾವ ಥರ ಅನಿಸ್ತಾ ಇದೆ ಇದು ಮಾರ್ಕೆಟು? ಎಷ್ಟು ವರ್ಷಗಳಿಂದ ನೀವು? ನಾವೊಂದು 25 ವರ್ಷಕ್ಕೆ ರೇಷ್ಮೆ ಮಾರ್ತಿದ್ವಿ ಸರ್. ಇಲ್ಲೇ ಮಾರ್ಕೆಟ್ ತಂದೆ ಮಾಡ್ತೀವಿ. ಯಾವ ಥರ ಅನ್ಸುತ್ತೆ ಇಲ್ಲಿ ಇಲ್ಲ ಸರ್, ಸಿಸ್ಟಮೆಟಿಕ್. ಇತ್ತೀಚೆಗೆ ಮಾರಣ ದಿನ್ನಿ ಅಂತ DD ಸಾಹೇಬ್ರು ಇದ್ರಿಂದ ಅವರೆಲ್ಲ ಆನ್ಲೈನ್ ಮಾಡೋಗಿದ್ದಾರೆ ಸರ್. ಏನೇನು ಫೆಸಿಲಿಟೀಸ್ ಇದೆ ಇದ್ರ ಒಳಗಡೆ? ಇಲ್ಲಿ ತೂಕದಲ್ಲಿ ಏನೋ 1 ಗ್ರಾಮು ಮಿಸ್ಟೇಕ್ ಆಗಲ್ಲ ಸರ್. ಕರೆಕ್ಟ್ ಕಂಪ್ಯೂಟರ್ ಸ್ಕೇಲಲ್ಲಿ ಮಿಸ್ಟೇಕ್ ಕರೆಕ್ಟ್ ಬರ್ತದೆ ಸರ್. ಯಾವ ಊರು ಅಂತ ಹೇಳ್ತಾರೆ ನಿಮ್ಮದು? ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ಮಿರಾಸೇಬಳ್ಳಿ ಸರ್. ಸೊ ಎಷ್ಟು ದೂರ ಆಗುತ್ತೆ ನಿಮ್ಮ? ಇಲ್ಲಿಂದ 260 ಕಿಲೋಮೀಟರ್ ಆಗುತ್ತೆ ಸರ್. 260 ಕಿಲೋಮೀಟರ್ ಇಲ್ಲಿಗೆ ಏನಕ್ಕೆ ಬಂದ್ರಿ ನೀವು? ರೇಷ್ಮೆ ಮಾರಾಟಕ್ಕೆ ಸರ್. ಅಲ್ಲ, ಅಷ್ಟು ದೂರದಿಂದ ಅಲ್ಲಿ ಮಾರ್ಕೆಟ್ ಇಲ್ಲ ಸರ್. ಎಲ್ಲೂ ಇಲ್ಲ ಸರ್. ಎಲ್ಲ ನೀವು ಆ ಕಡೆ ನಮಗೆ ಹತ್ತಿರ ಸಮೀಪ ಅಂದ್ರೆ ಇದೆ ಸರ್. ಅಂದ್ರೆ ಹತ್ರ ಅಂದ್ರೆ ಇದೆ 260 ಕಿಲೋಮೀಟರ್ ಬರಬೇಕು. ಹ್ಞೂ ಸರ್. ಅಂದ್ರೆ ಯಾವ ತರ ಬಂದ್ರಿ ನೀವು? ನಾವೆಲ್ಲ ಒಂದು 8-10 ಜನ ರೈತರು ಸೇರ್ಕೊಂಡು ಒಂದು ಗಾಡಿ ಮಾತಾಡ್ಕೊಂಡು ಬಂದಿವಿ ಸರ್. ಎಷ್ಟು ವರ್ಷಗಳಿಂದ ನೀವು ಬರ್ತಾ ಇದ್ದೀರಾ? ಅಲ್ಲಿ ಒಂದು 15 ವರ್ಷಕ್ಕೆ ಇಲ್ಲಿ ಮಾಡ್ತೀವಿ ಸರ್. 15-20 ವರ್ಷ. 15-20 ವರ್ಷದಿಂದ ನಮ್ಮ ಕುಟುಂಬನೇ ರೇಷ್ಮೆ ಕುಟುಂಬ ಸರ್. ನಿಮ್ಮ ಕುಟುಂಬನೇ ರೇಷ್ಮೆದಿಂದ? ನಮ್ಮ ಚಿಕ್ಕಮ್ಮ, ನಮ್ಮ ಮಾವ, ನಮ್ಮ ಕುಟುಂಬನೇ ರೇಷ್ಮೆ ಕುಟುಂಬ ಸರ್. ಅಂದ್ರೆ ಒಂದು ಸ್ಯಾರೀಸ್ ಸರ್ ಗೊಬ್ಬರ ಆಗುತ್ತೆ, ಒಳ್ಳೆ ಗೊಬ್ಬರ ಆಗುತ್ತೆ ಸರ್. ಅದನ್ನ ತೆಂಗಿಡಕ್ಕೆ ಬಳಸ್ತಾರೆ, ತಿರ್ಗಿ ಅಡಿಕೆಗೆ ಬಳಸ್ತಾರೆ. ಬರ ಅಂತ ಎಕ್ಕೆ ತೆಗೆದು ಅದನ್ನೆಲ್ಲ ಇದಕ್ಕೆ ಹಾಕ್ತಾರೆ ಸರ್. ಕಡ್ಡಿ ಎಲ್ಲ ಪೀಸ್ ಮಾಡಿಬಿಟ್ಟು ಚಾಪರಿಗೆ ಕೊಟ್ಟು ಗೊಬ್ಬರವಾಗಿ ಬಳಸ್ತಾರೆ ಸರ್. ಆ ಥರ ಅದನ್ನ ಯೂಸ್ ಮಾಡ್ತಾರೆ. ಮತ್ತೆ ಇದನ್ನ ರೇಷ್ಮೆಯಿಂದ ಒಂದು ಸ್ಯಾರೀಸ್ ಮಾಡ್ತಾರೆ. ಸ್ಯಾರೀಸ್ ಹೋಗುತ್ತೆ, ತಿರ್ಗಿ ಟೈರ್ಗೆ ಹೋಗುತ್ತೆ. ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಟೈರ್ ಮ್ಯಾನುಫ್ಯಾಕ್ಚರ್ ಹೋಗುತ್ತೆ. ನಾರ್ಮಲ್ ಆಗಿ ಸ್ಕ್ರೀನ್ ಹೋಗುತ್ತೆ ಸರ್. ದೊಡ್ಡ ಫಾರಿನ್ ನಲ್ಲಿ
ಮನೆ ಸ್ಕೈಡ್ ಹೇಳ್ತಾರೆ ಸರ್, ಸ್ಕೈಟ್ ಅಂತಾರ. ರೇಷ್ಮೆ ಬೆಳೆಯಲಿ, ಕರ್ನಾಟಕ ಉಳಿಯಲಿ. ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ, ಭುವನೇಶ್ವರಿ ಕನ್ನಡ. ಶೌಚಾಲಯ ಸರಿ ಇಲ್ಲ. ವಾಶ್ರೂಮ್ಸು ಇಲ್ಲ, ಅಷ್ಟೊಂದು ಚೆನ್ನಾಗಿ ಕ್ಲೀನ್ ಆಗಿಲ್ಲ. ವಾಶ್ರೂಮ್ ಪರಿಸ್ಥಿತಿ ಅಂದ್ರೆ ನೀರಿನ ಸೌಲಭ್ಯ ಸ್ವಚ್ಛತೆ ಇಲ್ಲ. ನೀರಿನ ಒಂದು ಸೌಲಭ್ಯ ಇಲ್ವಂತೆ ಇಲ್ಲಿ. ಸೊ ಎಲ್ಲ ನಾನು ಗೂಗಲಲ್ಲಿ ನೋಡ್ತಾ ಇದ್ದೆ, ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಷ್ಟೋ ಒಂದು ಇನ್ಫಾರ್ಮೇಶನ್ ಆದ್ರೆ ಬರ್ತಾ ಇತ್ತು. ಇಲ್ಲಿ ಬಂದ್ರೇನೆ ಬೇರೆ ತರ ಇದೆ. ಗೂಡು ಹಾಕಕ್ಕೆ ಒಂದು ಸ್ವಲ್ಪ ಜಾಗ ಇಲ್ಲ ಅಂತ ಹೇಳ್ತಾರೆ. ನೋಡಿ ಅವ್ರು ಹೇಳ್ತಾರೆ ಗೂಡು ಹಾಕಕ್ಕೆ ಒಂದು ಜಾಗನೇ ಇಲ್ವಂತೆ. ಸೊ ನೋಡಿ ಯಾರು ನೋಡ್ತಾ ಇದಾರೆ ಕರ್ನಾಟಕದಿಂದ, ಎಲ್ಲರೂ ನೋಡ್ಕೊಳ್ಳಿ, ಗಮನಿಸಿ ಇದನ್ನ. ರೈತರಿಗೆ ಗೂಡು ಹೊರಗಿಂದ ಹೊತ್ಕೊಂಡ್ಬರಕ್ ಆಗ್ತಿಲ್ಲ, ಅದನ್ನೊಂದು ಹೆಲ್ಪ್ ಮಾಡಕ್ ಹೇಳ್ತಾರೆ. ಅದು ಒಂದು ಹೇಳಿ. ಕೆಲವ್ರ ಕೈಲಿಂದ ಆಗ್ತೈತಿ, ಕೆಲವ್ರು ಅಡ್ಜಸ್ಟ್ಮೆಂಟ್ಗಳು ಬಂದ್ರೆ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಔಟ್ ಸೈಡ್ ತಗೊಂಡ್ ಬಂದಿರ್ತಾರೆ ಅವ್ರು ಗೂಡನ್ನ. ಸೊ ಆ ಗಾಡಿಯಿಂದ ಒಳಗಡೆ ತಗೊಂಡ್ಬರೋದು ಕಷ್ಟ. ಅಡ್ಜಸ್ಟ್ಮೆಂಟ್ಗಳ ಕೈಲಿ ಅಯ್ಯಪ್ಪ. ಇವಾಗ ಔಟ್ ಸೈಡ್ ತಗೊಂಡ್ ಬಂದಿರ್ತಾರೆ, ಅಂದ್ರೆ ಗೇಟ್ ವರ್ಗೂ ತಗೊಂಡ್ ಬಂದಿರ್ತಾರೆ. ಸೊ ಅದರಿಂದ ಒಳಗಡೆ ತಗೊಂಡ್ಬರಕಾದ್ರೆ ತುಂಬಾ ಕಷ್ಟ ಆಗ್ತಿದೆ, ಶಕ್ತಿ ಇರಲ್ಲ ಅಯ್ಯಪ್ಪ. ತುಂಬಾ ಕಷ್ಟ ಆಗ್ತಿದೆ. ಸೊ ಅದನ್ನ ಅಲ್ಲಿ ಅಮ್ಮಲ್ರು ಇರ್ತಾರೆ, ಅವರು ಎಷ್ಟು ಬೇಕಾದ್ರೂ ಕಾಸು ಕೇಳ್ತಾರೆ, ಅಮೌಂಟ್ ಕೇಳ್ತಾರೆ ಸರ್. ಇದು ರೇಟ್ ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು ಆಕ್ಷನ್ ಅನ್ನು ಕೂಗುವಂತ ಒಂದು ಡಿಸ್ಪ್ಲೇ ಇದು. ಇಲ್ಲಿ ಆನ್ಲೈನ್ ಅಲ್ಲೇ ಒಂದು ಕಳಿಸ್ತಾರೆ ಯಾವ ತರ ಇರುತ್ತೆ ರೇಟು ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು. ಸೊ ಇದು ನಮ್ಮ ನಂಬರ್ ಯಾವಾಗ ಬರುತ್ತೋ ಅವಾಗ ನಾವು ಅಂದರೆ ಆ ರೇಟ್ಗೆ ಆದರೆ ಕೊಡ್ಬೋದು, ಇಲ್ಲಾಂದರೆ ಬಿಡ್ಬೋದು. ಫೋರ್ಸ್ ಏನಿಲ್ಲ. ಸೊ ಆ ಥರ. ನೋಡಿ ಗಾಯ್ಸ್ ಯಾವ ಥರ ಇದೆಯೋ, ಯಾವ ಕಡೆ ಹೋದ್ರೇನು ಬರೀ ನೋಡಿ ಈ ಥರ ಮಾರ್ಕೆಟ್ಸನ್ನು ಕಾಣಿಸ್ತಾ ಇರುತ್ತೆ ನಮಗೆ. ನೋಡಿ ಎಷ್ಟು ಜನ ಬರ್ತಾರೋ, ನೋಡಿ 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 ಯಾವ ಥರ ಬಂದಿದ್ದಾರೋ ನೋಡಿ. ಎಲ್ಲ ಫುಲ್ಲು ರೋ ಕೊನೆವರೆಗೂ ಇದೆ ಇದು. ಸೊ ಈ ಥರ ಒಂದು ಬಿಲ್ಡಿಂಗ್ಸ್ ಆದರೆ ಮಾಡಿರ್ತಾರೆ. ನೋಡ್ಬೋದು ಎಷ್ಟು ಜನ ಬಂದಿದ್ದಾರೋ ನೋಡಿ, ಯಾವ ಥರ ಇದೆಯೋ ಮಾರ್ಕೆಟ್ ನೋಡೋಕ್ಕೆ. ನೋಡಿ ಈ ಕಡೆ ಸರ್ ಹಾಯ್ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಲೋಕೇಶ್ ಅಂತ. ನಾನು ಪದವಿ ಮಾಡಿದ್ದೀನಿ. ಆ ನಂತರದಲ್ಲಿ ನಾನು ವ್ಯವಸಾಯಕ್ಕೆ ಇಳ್ಕೊಂಡಿದ್ದೀನಿ. ಪದವಿ ಅಂದರೆ ನೀವು ಯಾವ್ದ್ರಲ್ಲಿ ಬಿ ಎ ಬ್ಯಾಚುಲರ್ ಆಫ್ ಆರ್ಟ್ಸ್ ಡಿಗ್ರಿ ಮಾಡಿದ್ದೀನಿ. BA ಮಾಡಿದ್ದೀರಾ? ಓಕೆ. ಮತ್ತು ಆ ನಂತರ ನಾನು ವ್ಯವಸಾಯನೇ ಮಾಡಬೇಕು ಅಂತ ಉದ್ಯೋಗ ಸಿಗದ ಕಾರಣದಿಂದ ಮಾಡ್ತಾಯಿದ್ದೀನಿ. ರೇಷ್ಮೆ ಜೊತೆಗೆ ಮಿಲ್ಕ್, ಸೀಮೆ ಹಸು, ಡೈರಿ ಫಾರ್ಮು ಎರಡನ್ನೂ ಮಾಡ್ತಾಯಿದ್ದೀವಿ. ಇದರಲ್ಲಿ ಒಳ್ಳೆ ವ್ಯವಸಾಯ, ರೇಷ್ಮೆ ಕೃಷಿ. ಒಂದು 28 ದಿನದೊಳಗೆ ನಾವು ಹಣವನ್ನು ನೋಡ್ಬೋದು. 28 ದಿನದಲ್ಲಿ ಸೊಪ್ಪು ಬೆಳ್ಕೊಂಡಿದ್ದು ವ್ಯವಸಾಯದಲ್ಲಿ ಕೃಷಿ ಮಾಡಿ 28 ದಿನದೊಳಗೆ ನಾವು ಆದಷ್ಟು ನಮ್ಮ ಖರ್ಚಿಗಾಗುವಷ್ಟು ಹಣನ ಸಂಪಾದನೆ ಮಾಡ್ಬೋದು. ಮೊಟ್ಟೆನ ಚಾಕಿ ಸೆಂಟ್ರಲ್ಲಿ ಮರಿ ಮಾಡಿಸಿ ಚಾಕಿ ಕಟ್ಟಿರ್ತಾರೆ. ಒಂದು 4 ದಿನ ಆದಮೇಲೆ ಅದನ್ನು ನಾವು ತಗೊಂಡೋಗಿ ಜೋಪಾನಾಗಿ ನೋಡಿಕೊಂಡು ಒಳ್ಳೆ ವಾತಾವರಣನ ಸೃಷ್ಟಿ ಮಾಡಿ ಸಾಕ್ತೀವಿ. ಆನಂತರ ನಾವು ಒಂದು 16ರಿಂದ 18 ದಿನ ನಾವು ಬೆಳವಣಿಗೆ ಮಾಡಬೇಕು. ಅದು ಹಂತವಾಗಿ ಬೆಳವಣಿಗೆ ಆಗ್ತಾ ಇರುತ್ತೆ. ಕೊನೆಯ ಹಂತದಲ್ಲಿ ಅದು ಒಂದು 18 ದಿನ ಆದಮೇಲೆ ಹಣ್ಣಿನ ರೂಪ ತಾಳುತ್ತೆ. ಅದನ್ನು ನಾವು ಚಂದ್ರಿಕೆಗೆ ಬಿಟ್ಟಾಗ ಅದು ಈ ಥರ ಗೂಡಾಗೋ ಸಾಧ್ಯತೆ ಆಗ್ತದೆ. ನಮ್ಮ ಹೆಸರು ರಾಜು ಅಂದ್ಬಿಟ್ಟು, ಇಲ್ಲಿಗೆ ಉಪಾಧ್ಯಕ್ಷ. ನಾವು ಒಂದು ಸ್ಥಾನದಲ್ಲಿ ಇದ್ದು ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಯಾರಿಗೂ, ರೈತರಿಗೆ ಇರಲಿ, ರೀಲರ್ಸ್ಗೆ ಇರಲಿ, ಯಾರಿಗೂ ಅನ್ಯಾಯ ಆಯ್ತಾ ಇಲ್ಲ.
ಇಲ್ಲಿಂದ ಚನ್ನಪಟ್ಟಣಕ್ಕೆ ಹೋಗ್ತಾ ಇರೋದು ಮಾರ್ಕೆಟು ಭಾಳ ನಮಗೆ ಇದಾಗ್ತಾ ಇದೆ. ಅದು ಇಲ್ಲೇ ಇದ್ಬಿಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಪ್ರತಿಯೊಂದು ರೀಲರ್ಸ್ಗೂ ಇಲ್ಲಿದ್ರೆ ಭಾಳ ಒಳ್ಳೆ ಕೆಲಸ ಆಗುತ್ತೆ. ಇಲ್ಲಿ ಇನ್ನೊಂದೇನಂದ್ರೆ ಇಲ್ಲಿ ಭಾಳ ಎಲ್ಲರಿಗೂ ಹಿಂದೂ ಮುಸ್ಲಿಂ ಎಲ್ಲ ಬಾಂಧವ್ರ ಥರ ಇದ್ದೀವಿ. ಎಲ್ಲ ಹೊಂದಾಣಿಕೆಯಲ್ಲಿ ಬೆರ್ಕೊಂಡು ಹೋಯ್ತಾ ಇದ್ದೀವಿ ಎಲ್ಲರೂ. ಎಲ್ಲ ಒಂದು ಬಾಂಧವ್ಯ ನಾವು ಇರೋವರೆಗೂ ಇದೇ ರೀತಿ ಇರಲಿ ಅಂತ ನಾವಿಬ್ರು ಕೇಳ್ಕೊತಾ ಇದೀವಿ. ರೇಷ್ಮೆಗೂಡು ಮಾರುಕಟ್ಟೆ ಒಂದು ರಾಮನಗರ, ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಒಂದು ಸಿಲ್ಕ್ ಮಾರ್ಕೆಟ್ ಇದು. ಇದು ಬಂದ್ಬಿಟ್ಟು ಒಂದು 2 ಎಕರೆದಲ್ಲಾದರೆ ಆವರಣ ಆಗಿರುತ್ತೆ. ಮತ್ತು ಪ್ರತಿದಿನ 30ರಿಂದ 40 kg ಒಂದು ಸಿಲ್ಕ್ ಅನ್ನೋದು ಮಾರಾಟ ಆಗುತ್ತೆ ಈ ಮಾರ್ಕೆಟಲ್ಲಿ. ಅಂದರೆ ಆಮದು ಮಾಡ್ತಾ ಇರ್ತಾರೆ, ಒಂದು ರಫ್ತನ್ನ ಮಾಡ್ತಾ ಇರ್ತಾರೆ. ಒಂದು ಬೇರೆ ಬೇರೆ ಜಿಲ್ಲೆಗಳಿಂದ ಆದರೆ ಬರ್ತಾ ಇರ್ತಾರೆ ಈ ಮಾರ್ಕೆಟ್ಗೆ. ನಮ್ಮ ಒಂದು ಚಾಮರಾಜನಗರ ಆಗಿರ್ಬೋದು, ಮತ್ತು ಬ್ಯಾಂಗ್ಳೂರು ಆಗಿರ್ಬೋದು, ತುಮಕೂರು, ಸೊ ಈ ಥರ ಒಂದು ಪ್ಲೇಸಸ್ಗಳಿಂದ ಆದರೆ ಇಲ್ಲಿಗೆ ಒಂದು ಬರ್ತಾ ಇರ್ತಾರೆ, ತಗೊಂಡು ಬರ್ತಾ ಇರ್ತಾರೆ. ಮತ್ತು ಬೇರೆ ಬೇರೆ ಸ್ಟೇಟ್ಸಿಂದ ಕೂಡ ಬರ್ತಾ ಇರ್ತಾರೆ ಇಲ್ಲಿಗೆ. ಆಂಧ್ರ ಪ್ರದೇಶ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು. ನಾನು ನೋಡ್ತಾ ಇದ್ದೆ ತುಂಬ ಜನರನ್ನ. ಸೊ ತಮಿಳ್ನಾಡಿಂದ ಕೂಡ ಬರ್ತಾ ಇರ್ತಾರೆ ಇಲ್ಲಿಗೆ ಒಂದು ಮಾರಾಟ ಮಾಡೋಕ್ಕೋಸ್ಕರ. ಮತ್ತು ಆಂಧ್ರ ಪ್ರದೇಶದಿಂದ ಕೂಡ ಬರ್ತಾ ಇರ್ತಾರೆ ಈ ಕಡೆ ಇಲ್ಲಿಗೆ ಮಾರಾಟ ಮಾಡೋಕ್ಕೋಸ್ಕರ. ಬೇರೆ ಬೇರೆ ಸ್ಟೇಟ್ಸಿಂದ ಕೂಡ ಬರ್ತಾ ಇರ್ತಾರೆ ಇಲ್ಲಿಗೆ. ಯಾಕಂತ ಹೇಳಿದ್ರೆ ಅಲ್ಲಿ ಆಕ್ಯುರೇಸಿ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಪವರ್ ಕೂಡ ಯಾವತ್ತೂ ಒಂದು ಕಡಿಮೆ ಅನ್ನೋದಾಗಲ್ಲ. ಪವರ್ ಯಾವತ್ತೂ ಒಂದೇ ಥರ ಇರುತ್ತೆ, ಎಲ್ಲೂ ಒಂದು ಗ್ಲಿಚ್ ಅನ್ನೋದಾಗಲ್ಲ. ಸೊ ಪವರ್ ಹೋಗಿದ ತಕ್ಷಣ ಮತ್ತೆ ಜನ್ರೇಟರ್ಸ್ ಅನ್ನೋದು ಆನ್ ಆಗಿಬಿಡುತ್ತೆ. ಸೊ ಈ ಥರ ಇದೆ ಇದು. ನಿಮ್ಮ ಹೆಸರು? ಗೋವಿಂದಪ್ಪ. ಹೇಳಿ. ನಮ್ಮದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ನಾವು ರೇಷ್ಮೆ ಬೆಳೆ ಬೆಳೆಸ್ತೀವಿ. ನಮಗೆ ಸಾಲ ಇನ್ಕಮ್ ಆಗೈತೆ. ನಾವು 300 ಮಟ್ಟಿಗೆ 700-800 ರೂಪಾಯಿ ಹಿಂಗೆ ಮಾರ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಆದಾಯ ಚೆನ್ನಾಗೈತೆ. ನಾವು ಕಷ್ಟ ಬೀಳ್ತೀವಿ. ನಾವು ಮುಂದಿನ ಮಕ್ಕಳು. ಸರ್ ಎಲ್ಲೆಲ್ಲಿ ಉಪಯೋಗ ಆಗುತ್ತೆ ಗೂಡು? ಎಲ್ಲೆಲ್ಲಿ ಸ್ಯಾರಿ ಯೂಸ್ ಮಾಡ್ತಾರೆ, ಎಲ್ಲ ವಿದೇಶಕ್ಕೆಲ್ಲ ಕಳಿಸ್ತಾರೆ. ನಮ್ಮ ಭಾರತ ದೇಶದಿಂದ ವಿದೇಶಕ್ಕೆಲ್ಲ ಕಳಿಸ್ಕೊಡ್ತಾರೆ. ಅಲ್ಲ ಬಟ್ಟೆ ಯೂಸ್ ಮಾಡ್ತಾರೆ, ಮತ್ತು ಸ್ಯಾರೀಸ್ಗೆಲ್ಲ ಯೂಸ್ ಆಗುತ್ತೆ. ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕೂಡ ಯೂಸ್ ಆಗುತ್ತೆ ಅಂತ. ಯೂಸ್ ಆಗುತ್ತೆ, ಹೌದು. ಆ ಥರ ನೋಡಿ, ನಿಮ್ಮಿಂದನೇ ನಾವು. ಸೊ ಅರ್ಥ ಆಗ್ತಾ ಇದೆಯಾ? ಸೊ ನೀವು ಬೆಳ್ಕೊಂಡು ಬಂದು ಇಲ್ಲಿ ನಮ್ಗೆ ಕೊಡೋದ್ರಿಂದನೇ ಇವತ್ತು ಎಲ್ಲ ಸ್ಯಾರೀಸ್ ಎಲ್ಲ ಹಾಕ್ಕೊಳ್ತಾರೆ, ಟೈರ್ಸ್ ಎಲ್ಲ ಹೋಗ್ತಾ ಇರುತ್ತೆ. ಸೊ ಶರ್ಟ್ಗಳು ಕೂಡ ಮಾಡ್ತಾರೆ ಇದರಲ್ಲಿ. ಸೊ ರೈತರಿಗೆ ಮೇಯ್ನು ನಾವು ಅನ್ನದಾತ ಸುಖಿ ಭವ ಅಂತ ಹೇಳ್ತೀವಲ್ಲ. ಸೊ ನಮಗೆ ಅನ್ನ ಕೊಡೋರು ಅವರಿಗೆ ಮರ್ಯಾದೆ ಕೊಡ್ಬೇಕು ನಾವು ಅಂತ. ರೈತರ ಬಗ್ಗೆ ಅಂತ ನಿಮ್ಮಂಥರ ಬಂದ್ಬಿಟ್ಟು ಈ ಬೆಳೆಗಾರರೆಲ್ಲ ಸ್ವಲ್ಪ ಪ್ರೋತ್ಸಾಹ ಮಾಡಬೇಕು. ಯಾಕಂದರೆ ಈ ಮಾರ್ಕೆಟಲ್ಲಿ ಯಾವ ಥರ ಐತೆ, ರೈತರ ಪರದಾಟ ಹೆಂಗಿರುತ್ತೆ ಅಂತ ಸ್ವಲ್ಪ ನೀವು ಥಿಂಕ್ ಮಾಡಿಬಿಟ್ಟು ನೀವು ಈ ಥರ ಪಬ್ಲಿಕ್ ಮಾಡಿದ್ರೆ ಸ್ವಲ್ಪ ರೈತರಿಗೂ ಯೂಸ್ ಆಗುತ್ತೆ. ಯಾಕಂದರೆ ಇವಾಗ ರೈತರಿಗೆ ಕಷ್ಟ ಹೆಂಗಿರುತ್ತೆ ಅಂದರೆ ರೈತರಿಗೆ ಸ್ವಲ್ಪ ಅರ್ಥ ಆಗಲ್ಲ ಅಲ್ವಾ. ಅವರು ಬೆಳೆ ಹೆಂಗೆ ಬೆಳೀತಾರೆ, ಅವ್ರದ್ದು ಕಷ್ಟ ಏನು, ಮಳೆ ಬಂದಂಗೆ ಹೆಂಗಿರುತ್ತೆ, ಇದೆಲ್ಲ ಸ್ವಲ್ಪ ಇದು ತಿಳ್ಕೊಂಡ್ರೆ ನಿಮಗೂ ಚೆನ್ನಾಗಿರುತ್ತೆ. ಇದು ಥರ ಬೆಳೀತಾರೆ, ಅದರಲ್ಲಿ ಯಾವ ಥರ ಇದಿದೆ, ಕಷ್ಟ ಇದೆ ರೈತರಿಗೆ ಅಂತ ಹೇಳ್ಬಿಟ್ಟು ಅದೆಲ್ಲ ಸಮಾಜಕ್ಕೆ ಸ್ವಲ್ಪ ಈ ಥರ ಪಬ್ಲಿಕ್ ಮಾಡಿದ್ರೆ ಅದನ್ನು ತುಂಬ ಯೂಸಬಲ್ ಆಗುತ್ತೆ. ಯಾಕಂದರೆ
ರೈತ ಕಷ್ಟ ಏನನ್ನೋ ಸ್ವಲ್ಪ ತಿಳಿಬೇಕು ಎಲ್ರಿಗೂ. ಇಲ್ಲಿ ಮಾರ್ಕೆಟಿಗೆ ಬಂದ್ಬಿಟ್ಟ ಮೇಲೆ ಎಲ್ಲರೂ ಕೇಳ್ಬೋದು ಇವಾಗ ರೇಟ್ ಏನಾಗುತ್ತೆ ಅಂತ. ಇವಾಗ ನಮ್ಗೆ 500-600 ಆಗುತ್ತೆ, ಬಟ್ ಅದ್ರ ಕಷ್ಟ ಹೆಂಗಿರುತ್ತೆ ಇದೆಲ್ಲ ಅದು ಗೊತ್ತಾಗಬೇಕಲ್ವಾ. ಅದು ಯಾವ ಥರ ಬೆಳೀತಾರೆ, ರೇಟ್, ಅದಾയത് ಗೊಬ್ಬರ ಹಾಕೋದು ಹೆಂಗೆ, ಉಳುಮೆ ಮಾಡೋದು ಹೆಂಗೆ, ಇದೆಲ್ಲ ಗೊತ್ತಾಗಬೇಕು. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಪರ್ವೀಸ್ ಪಾಷಾ. ಸರ್ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ? ನಾನು ಸುಮಾರು ಒಂದು 32 ವರ್ಷದಿಂದ ಈ ವೃತ್ತಿಲಿದ್ದೀನಿ. ನಿಮ್ಮ ವೃತ್ತಿ ಏನು ಸರ್ ಮೇನಾಗಿ? ನಂದು ವೃತ್ತಿ ಮೇನ್ ಬಂದು ಇದೇನೆ, ಸಿಲ್ಕು ಮ್ಯಾನುಫ್ಯಾಕ್ಚರ್ ಮಾಡೋದು. ಮ್ಯಾನುಫ್ಯಾಕ್ಚರಿಂಗ್. ನೀವು ಇದಕ್ಕೆಲ್ಲ ಪ್ರೆಸಿಡೆಂಟ್ ಅಂತ ಹೇಳ್ತೀರಿ, ಈಗ ನೂತನವಾಗಿ ಅಧ್ಯಕ್ಷ ಆಗಿದ್ದೀನಿ. ಅಧ್ಯಕ್ಷ ಆಗಿ ವೃತ್ತಿಯನ್ನು ಮಾಡ್ತಾ ಇದ್ದೀರಾ. ಸೊ ಮೇನಾಗಿ ಎಷ್ಟು ಒಂದು ಕೆಜಿಗಳು ನೀವು ಮಾರಾಟ ಮಾಡ್ತೀರಾ? ಅಂದರೆ ಎಷ್ಟು ಆಮದು ಮಾಡ್ತೀರಾ, ಎಷ್ಟು ರಫ್ತು ಮಾಡ್ತೀರಾ? ಅಂದರೆ ನಾನು ಒಬ್ಬನೇ ಇಲ್ಲ ಎಲ್ಲ ರೀಲರ್ಸು ಎಲ್ಲ ಸೇರಿ ಎಷ್ಟು ಬರುತ್ತೆ, ಎಷ್ಟು ಕೆಜಿ ಬರುತ್ತೆ? ಮಿನಿಮಮ್ಮು ನಮ್ಮ ರಾಮನಗರ ಮಾರ್ಕೆಟ್ಗೆ 30 ಟನ್ನಿಂದ 50 ಟನ್ವರೆಗೂ ಗೂಡು ಬರುತ್ತೆ. ಅಷ್ಟು ಗೂಡು ಬರುತ್ತೆ. ಮಾರಾಟ ಆಗೋದು ಆಗ್ತಾ ಇರುತ್ತೆ, ಪ್ರತಿದಿನನೂ ಮಾರಾಟನೂ ಆಗ್ತಾ ಇರುತ್ತೆ. ಪ್ರತಿನಿತ್ಯ ಏನು ರೈತರು ಗೂಡು ತೊಗೊಬರ್ತಾರೆ, ಎ ಕ್ವಾಲಿಟಿಯಿಂದ ಡಿ ಕ್ವಾಲಿಟಿವರೆಗೂ ತೊಗೊಬರ್ತಾರಲ್ಲ, ಅದೆಲ್ಲ ಪೂರ್ತಿ ಖಾಲಿ ಮಾಡ್ತಾರೆ ರಾಮನಗರದಲ್ಲಿ. ಖಾಲಿ ಮಾಡ್ತಾರೆ. ಮತ್ತು ಪರ್ ಒಂದು ಕೆ ಜಿಗೆ ಅವರೇಜ್ ಅಂದರೆ ಎಷ್ಟು ಹೋಗ್ತಾ ಇದ್ದೀವಿ ಮಾರ್ಕೆಟಲ್ಲಿ, ಎಷ್ಟಿಗೆ ಒಂದು ಬೆಲೆಗೆ ಮಾರಾಟ ಆಗ್ತಾ ಇದೆ? ಇಲ್ಲಿ ಕ್ವಾಲಿಟಿ ಮೇಲೆ ರೈಟ್ ನಿಗದಿ ಆಗೋದು. ಏನು ಕ್ವಾಲಿಟಿ ರೈತರು ಬೆಳ್ಕೊಬರ್ತಾರೆ, ಒಂದು 350 ರೂಪಾಯಿಂದ ಸ್ಟಾರ್ಟ್ ಆದರೆ ಒಂದು 760-70 ರೂಪಾಯಿ ಗಂಟನೂ ಹೋಗುತ್ತೆ. ಮತ್ತು ಇಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಒಳಗಡೆ? ಫೆಸಿಲಿಟಿ ರೈತರಿಗೆ ಎಲ್ಲ ಒಂದು ಮಾಮೂಲಿ ಫೆಸಿಲಿಟೀಸ್ ಏನೇನಿದೆ ಒಳಗಡೆ? ಈಗ ರಾಮನಗರ ಮಾರ್ಕೆಟಲ್ಲಿ ನಾನು 32 ವರ್ಷದಿಂದನೂ ನಾನು ನೋಡ್ಕೊಂಡೇ ಬರ್ತಾ ಇದ್ದೀನಿ. ಫೆಸಿಲಿಟೀಸು ಅಂದರೆ ಶೌಚಾಲಯ ಒಂದಿದೆ, ಶೌಚಾಲಯ ಇದೆ, ಮತ್ತು ಪವರ್ ಜನರೇಟರ್ಸ್ ಇದ್ದಾವೆ. ಅದೆಲ್ಲ ಮಾಮೂಲಿ, ಅದು ಸರ್ಕಾರ ಮಟ್ಟದಲ್ಲಿ ಮಾಡಲೇಬೇಕಲ್ಲ. ಎಲೆಕ್ಟ್ರಿಸಿಟಿ ಇದೆ, ಮತ್ತು ವೇಯಿಂಗ್ ಮಷಿನ್ಸ್ ಇದೆ, ಎಲ್ಲ ಇದೆ. ಕ್ಲೀನಿಂಗ್ ಎಲ್ಲ ಒಂದು ಮೇಂಟೆನೆನ್ಸ್ ಎಲ್ಲ ನೋಡಿದೆ, ಚೆನ್ನಾಗಿದೆ, ಮಾಡ್ತಾ ಇದ್ದಾರೆ. ಕ್ಲೀನಿಂಗೂ ಮಾಡಬೇಕು. ನಮ್ಮ ನಗರಸಭೆ ವ್ಯಾಪ್ತಿಗೆ ಇರೋದ್ರಿಂದ ನಮ್ಮ ನಗರಸಭೆಯಲ್ಲಿ ಯಾರು ಬಂದು ಕ್ಲೀನಿಂಗ್ ಮಾಡಲ್ಲ. ಡಿ ಗ್ರೂಪ್ ನೌಕರರು ಅಂತಾನೆ ಒಂದು 5-6 ಜನ ಇದ್ದಾರೆ ಅಲ್ಲಿ, ಅವ್ರ ಮುಖಾಂತರನೇ ಎಲ್ಲ ಕ್ಲೀನಿಂಗ್ ಆಗೋದು. ಕ್ಲೀನಿಂಗ್ ಎಲ್ಲ ಮಾಡ್ತಾರೆ. CCTV ಕ್ಯಾಮ್ರಾಸ್ ಇದೆ ಹೊರಗಡೆ. ಇದೆ. ಮತ್ತು ಅಲ್ಲಿ ಒಂದು ವೇಯಿಂಗ್ ಮಿಷಿನ್ ಇದೆಯಲ್ಲ, ಸೊ ಅದ್ರ ಬಗ್ಗೆ ಏನಾದರೂ ಎಕ್ಸ್ಪ್ಲೇನ್ ಮಾಡ್ತೀರಾ? ಇದು ಬಂದು ಸುಮಾರು ಒಂದು 22-23 ವರ್ಷ ಮುಂಚೆ ಇದ್ದಿದ್ದು. ಮುಂಚೆನಿಂದ ಇದೆ. ಆಗಿನ ಕಾಲದಲ್ಲಿ ವೇಯಿಂಗನ್ನು ಆ ಥರ ಮಾಡ್ತಾಯಿದ್ರು ಮಷಿನ್ಸಲ್ಲಿ. ಅವಾಗ ಡಿಜಿಟಲೈಸ್ಡ್ ಇರಲಿಲ್ಲ, ಮ್ಯಾನ್ಯುವಲ್ ಆಗಿತ್ತು, ಮಾಡ್ತಾಯಿದ್ರು. ಸೊ ಇವಾಗ ಬಂದುಬಿಟ್ಟು ಈ ಥರ ಒಂದು ಡಿಜಿಟಲೈಸ್ಡ್ ವಿತಿನ್ ಸೆಕೆಂಡ್ಸಲ್ಲೇ ಎಷ್ಟು ಒಂದು ರೈತರು ತೊಗೊಂಬಂದಿದ್ದಾರೆ. ಇದರಲ್ಲಾದರೆ ಎರರ್ಸ್ ಬರ್ತಾಯಿತ್ತು, ಸೊ ಅದರಲ್ಲಿ ಏನು ಎರರ್ಸ್ ಬರಲ್ಲ. ಸೊ ಏನು ಮಿಸ್ಟೇಕ್ ಆಗದಿರೋ ಒಂದು ಕ್ಲೀನಾಗಿ ಒಂದು ವಿವರಣೆ ಆಗಿ ಬಂದುಬಿಡುತ್ತೆ ಎಲ್ಲ. ಏನು ಆಗಲ್ಲ, ಡಿಜಿಟಲ್ ಇರೋದ್ರಿಂದ ನಮ್ಮ ರೈತರಿಗೂ 2 ಗ್ರಾಮ್ 5 ಗ್ರಾಮೂ ಎಲ್ಲೂ ಮೋಸ ಆಗಲ್ಲ. ನಮ್ಮ ರೀಲರ್ಗಳಿಗೂ ಎಲ್ಲೂ ಒಂದ್ಸರಿ ಮೋಸ ಆಗಲ್ಲ. ಸರ್ ಮೇಯ್ನಾಗಿ ಇದು ಒಂದು ಸಿಲ್ಕ್ ಅನ್ನೋದು ಎಲ್ಲೆಲ್ಲಿ ನಾವು ಯೂಸ್ ಮಾಡ್ಬೋದು? ಅಂದರೆ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಸಿಲ್ಕು? ಎಲ್ಲೆಲ್ಲಿ ಅಂದರೆ ಎಲ್ಲೆಲ್ಲಿ ಯಾವ ಒಂದು ಫ್ಯಾಕ್ಟ್ರಿಗಳಲ್ಲಿ ಯೂಸ್ ಆಗುತ್ತೆ? ಇದು ಏನೇನು ಮಾಡ್ಬೋದು ಈ ಸಿಲ್ಕ್ ಅಂತ? ಈ ಸಿಲ್ಕಲ್ಲಿ ನಮ್ಮ ರಾಮನಗರದಲ್ಲಿರೋದು ರೀಲರ್ಸು ನೂಲು ಬಿಚ್ಚಾಣಿಕೆ ಮಾಡ್ತಾರಲ್ಲ ಅಷ್ಟು. ಸೆಕೆಂಡ್ ಬಂದು ಟ್ವಿಸ್ಟಿಂಗು, ಥರ್ಡ್ನೇ ಬಂದು ಮಗ್ಗ ಅಂತ ಇದೆ, ಸೀಡೆ ಮರಕ್ಕೆ, ಅದೊಂದಿದೆ. 3 ಅದಾದ್ಮೇಲೆ ಬೇರೆ ಪ್ರೊಸೀಜರ್ಗೆ ಹೋಗೋದು. ನೋಡಿ ಗೈಸ್, ಮೊದಲು ಬಂದುಬಿಟ್ಟು ಇದನ್ನು ಒಂದು ನೂಲನ್ನು ಬಿಚ್ತಾರೆ. ಇಲ್ಲಿಂದ ತೊಗೊಂಡೋಗ್ಬಿಟ್ಟು ನೂಲನ್ನು ಬಿಚ್ಚಿ ಫ್ಯಾಕ್ಟ್ರಿಗಳಲ್ಲಿ ಅದನ್ನು ಬಿಸಿ ನೀರಲ್ಲಿ ಕಾಯಿಸ್ಬಿಟ್ಟು ನೂಲನ್ನು ಬಿಚ್ತಾರೆ. ನೂಲನ್ನು ಬಿಚ್ಚಿಬಿಟ್ಟು ಮತ್ತು ಅದನ್ನು ಟ್ವಿಸ್ಟಿಂಗ್ ಮಾಡ್ತಾರೆ. ಸೊ ಟ್ವಿಸ್ಟಿಂಗ್ ಮಾಡಿಬಿಟ್ಟು ಮತ್ತು ಮಗ್ಗ ಕಟ್ತಾರೆ. ಸೊ ಆ ಥರ ಮಾಡಿ ಎಲ್ಲ ಒಂದು ಸಿಲ್ಕ್ ಸ್ಯಾರೀಸ್ ಆಗಿರ್ಬೋದು, ಮತ್ತು ಟೈರ್ ಮ್ಯಾನುಫ್ಯಾಕ್ಚರಿಂಗಲ್ಲಿ
ಸೊ ವಿವಿಧ ತರಹದ ಕೆಲವೊಂದು ಮೆಡಿಕಲ್ ಇದರಲ್ಲಿ ಮೆಡಿಸಿನ್ಸಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಬೇರೆ ಬೇರೆ ದೇಶಗಳಿಗೆ ಅದನ್ನು ರಫ್ತು ಮಾಡ್ತಾರೆ, ನೀವು ಕಳಿಸ್ತೀರಾ, ಮತ್ತು ಬೇರೆ ಬೇರೆ ಸ್ಟೇಟ್ಸಿಗೆ ಕಳಿಸ್ತೀರಾ. ನೋಡಿದ್ರಲ್ವಾ ನಮ್ಮ ಕರ್ನಾಟಕದ ಪವರ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಏನೇನೋ ಹೇಳ್ತಾ ಇರ್ತಾರೆ ತುಂಬ ಜನ. ಸೊ ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಇಡೀ ಏಷ್ಯಾ ಖಂಡದಲ್ಲಿ ನಮ್ಮ ಇದು ರಾಮನಗರದ ಮಾರ್ಕೆಟು ಅತಿ ದೊಡ್ಡದು, ಸಿಲ್ಕ್ ಮಾರ್ಕೆಟಲ್ಲಿ ಅತಿ ದೊಡ್ಡದಾಗಿದೆ ಇದು. ಸೊ ಬೇರೆ ಬೇರೆ ಸ್ಟೇಟ್ಸಿಂದ ಕೂಡ ಬರ್ತಾ ಇರ್ತಾರಲ್ಲ ಸರ್ ಇಲ್ಲಿಗೆ ಗೂಡು ತಗೊಂಡು ಬರ್ತಾರೆ. ನಮ್ಮ ಕರ್ನಾಟಕದಿಂದ ಬರ್ತಾರೆ, ಮಹಾರಾಷ್ಟ್ರದಿಂದ ಬರ್ತಾರೆ, ತಮಿಳ್ನಾಡಿಂದ ಬರ್ತಾರೆ. ಈಗ ಜೊತೆಗೆ ಕೇರಳನೂ ಸೇರಿಸ್ಕೊಳ್ಳಿ, ಕೇರಳನಲ್ಲೂ ಬರ್ತಾರೆ, ಮತ್ತೆ ಆಂಧ್ರ ಪ್ರದೇಶದಿಂದ ಬರ್ತಾರೆ. ಸೊ ಆ ಥರ ಎಲ್ಲ ತಗೊಂಡ್ಬರ್ತಾ ಇರ್ತಾರೆ. ತೆಲಂಗಾಣದಿಂದನೂ ಬರ್ತಾರೆ, ತೆಲಂಗಾಣದಿಂದನೂ ಬರ್ತಾ ಇರ್ತಾರೆ. ಸುಮಾರು ಒಂದು 5-6 ರಾಜ್ಯದಿಂದನೂ ಇಲ್ಲಿ ನಮ್ಮ ಮಾರ್ಕೆಟ್ಗೆ ಬರ್ತಾರೆ.